ಇನ್ನು ಎ ಪಿ ಭಟ್ ಸರ್ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ, ಭೌತಶಾಸ್ತ್ರಜ್ಞರು. ನಮಸ್ತೆ ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಕುತೂಹಲದಲ್ಲಿ ಇರುವಂತಹ ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ಈ ತುಂಬ ದೊಡ್ಡ ಮಟ್ಟದಂತಹ ಸಕ್ಸಸ್ ಅನ್ನ ಈಗ ಕಂಡಿದ್ದೀವಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಬಂದಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಇವಾಗ ಅಂತ ಬಹಳ ಕುತೂಹಲವಾಗಿ ನಮಗೆ ಕಾಡುವಂಥ ಪ್ರಶ್ನೆಗಳು. ಅನೇಕ ಪರೀಕ್ಷೆಗಳನ್ನು ಅಲ್ಲಿ ಮಾಡಕ್ಕೆ ಹೋಗಿದ್ರು ಅಂತ ಹೇಳಿ, ಆ ಪರೀಕ್ಷೆಗಳ ಬಗ್ಗೆಯೂ ಕೂಡ ಹೇಳೋದಾದರೆ, ಆಮೇಲೆ ಈಗ ನಡೀತಾ ಇರುವಂಥ ಪ್ರೊಸೀಜರ್ಗಳ ಬಗ್ಗೆ ಹೇಳೋದಾದರೆ. ಇದು ಭಾರತದ ಬಾಹ್ಯಾಕಾಶಯಾನದ ಸಕ್ಸಸ್ಸು, ಇಸ್ರೋದ ಸಕ್ಸಸ್ಸು, ಭಾರತೀಯ ವಿಜ್ಞಾನಿಗಳ ಸಾವಿರಾರು ವಿಜ್ಞಾನಿಗಳು ಮಾಡಿದಂತಹ ಕೆಲಸಗಳ ಸಕ್ಸಸ್ಸು ಈ ಕ್ಷಣ ನಮ್ಗೆ ಕಾಣ್ತಾ ಇದೆ. ಶುಭಾಂಶು ಶುಕ್ಲಾ ಅವರು ಅದು ಒಂದು ಅದ್ಭುತವಾಗಿ ಈಗ ಧರೆಗೆ ಇಳಿದಿದ್ದಾರೆ. ಈ ಪ್ರಕ್ರಿಯೆ, ಇದರಲ್ಲಿ ಸಾವಿರಾರು ಎಕ್ಸ್ಪರಿಮೆಂಟ್ಗಳ ಫಲ ಇದು. ಸುಮಾರು 60 ವರ್ಷಗಳಲ್ಲಿ ಮಾಡಿದಂಥ ಎಲ್ಲ ಪ್ರಯೋಗಗಳ ಫಲ ನಮಗೆ ಈಗ ರೆಕಮೆಂಡ್ ಕಾಣ್ತಾ ಉಂಟು. ತುಂಬ ಸಂಭ್ರಮ ಆಗಿದೆ. ಒಂದು ಸಕ್ಸಸ್, ಭಾರತದ ಬಾಹ್ಯಾಕಾಶಯಾನದ ಅದ್ಭುತ ಹೆಜ್ಜೆ ಸಕ್ಸಸ್ ಆಯಿತು ಅಂತ ತುಂಬ ಖುಷಿ ಆಗ್ತಾ ಇದೆ. ಈ ಸಂತೋಷಕ್ಕೆ ಈಗ ಪಾರವೇ ಇಲ್ಲ. ಕಾರಣ, ವಿಜ್ಞಾನದ ಬಗ್ಗೆ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿದಂಥವ್ರು, ವಿಜ್ಞಾನದ ಬಗ್ಗೆ ಕುತೂಹಲ ಇಟ್ಕೊಂಡಿರುವಂಥವರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಸಂತೋಷ ಇವತ್ತಿನಿರುತ್ತೆ. ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಈ ಸಂದರ್ಭವನ್ನು. ಬಟ್ ಇವೆಲ್ಲವನ್ನ ನೋಡ್ತಾ ಇದ್ದಾಗ ಸರ್, ಬಂದ ನಂತರ ಮುಂದೆ ಏನು ಅನ್ನುವಂಥದ್ದು ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ. ಬಟ್ ಪರೀಕ್ಷೆಗಳ ಬಗ್ಗೆ ಮಾತನಾಡೋದಾದರೆ ಹೇಗೆ ಅದನ್ನು ತೊಗೊಂಬಂದಿರ್ತಾರೆ, ಆ ಪರೀಕ್ಷೆಗಳು ಏನಾಗಿರುತ್ತೆ ಅಂತ? ಅಲ್ಲಿ ಈ ದೇಹಕ್ಕೆ ಏನೆಲ್ಲ ತೊಂದರೆ ಆಗಿದೋ, ಮನುಷ್ಯನ ದೇಹಕ್ಕೆ ಇವತ್ತೀಗ ಈ ಒಂದು ಗಂಟೆ 50 ನಿಮಿಷಗಳ ಕಾಲ ಕೊಟ್ಟಂಥ ಟಾರ್ಚರಿಂಗ್ ಇದೆಯಲ್ಲ, ಬಾಹ್ಯಾಕಾಶದಲ್ಲಿ 425 ಕಿಲೋಮೀಟರ್ ಎತ್ತರದಲ್ಲಾಯಿತು. ಕೆಳಗೆ ಬರುವಾಗ ಇವತ್ತು ಈ 22 ಗಂಟೆಯಲ್ಲಿ ಕೊನೆಯ 50 ನಿಮಿಷಗಳ ಕಾಲ ಆ ಗ್ರಾವಿಟಿಯಲ್ಲಿ, ಆ ಕಡೆ ಒಂದು ರಿವರ್ಸ್ ಡ್ರ್ಯಾಗ್ ಇರುತ್ತೆ, ಗ್ರಾವಿಟಿಯಲ್ಲಿ ಬೀಳುವಂತಹ ಆ ಒಂದು ವ್ಯವಸ್ಥೆಯಲ್ಲಿ ಅದು ಎಷ್ಟು ಗ್ರಾವಿಟಿ? 8 G ಅಂತ ಹೇಳ್ತೇವೆ. ನಮ್ಮ ಭೂಮಿಯ ಗ್ರಾವಿಟಿಗಿಂತ 8 ಪಟ್ಟು, ಕಡೆ 4 ಪಟ್ಟು ಮಾಡಿದ್ದಾರೆ. ಆ ಗ್ರಾವಿಟಿಯಲ್ಲಿ ಬಂದಂತಹ ದೇಹ ಇದೆಯಲ್ಲ ನಮ್ಮ ಶುಭಾಂಶು ಶುಕ್ಲಾ ಮತ್ತು ಮಿತ್ರರದ್ದು, ಅದು ಈಗ ಸಮುದ್ರಕ್ಕಿಳಿಯಿತು. ಇನ್ನು ಸ್ವಲ್ಪ ಸಮಯ ಬೇಕು ಅಡ್ಜಸ್ಟ್ ಆಗಲಿಕ್ಕೆ. ಆ ದೇಹ ನಿಧಾನ ತಗೊಂಡು ಅವರು ನಮಗೆ ಟಾಟಾ ಹೇಳಿದ ನಂತರ ಎಲ್ಲ ರೀತಿಯ ಅವರ ದೇಹಗಳಲ್ಲಿ ಆದಂತಹ ಮಾನಸಿಕ ಟಾರ್ಚರಿಂಗ್ ಇರಬಹುದು, ದೈಹಿಕ ಟಾರ್ಚರಿಂಗ್ ಇರಬಹುದು, ಪ್ರಯೋಗಗಳನ್ನೆಲ್ಲ ಮಾಡಿ ಅವರು ಸಕ್ಸಸ್ ಆಗಿರ್ತಾರೆ ಅಂತ ಹೇಳಲಿಕ್ಕೆ ತುಂಬ ಸಮಯ ಬೇಕು. ಅಂತೂ ಆ ಇಡೀ ನಮ್ಮ ಕ್ಯಾಪ್ಸೂಲ್ ಸಮುದ್ರಕ್ಕೆ ಇಳಿಯಿತು, ಈಗ ಈ ಕಡೆ ಬರ್ತಾ ಇದ್ದಾರೆ ಅಂತ ಹೇಳಿದೆ ಅತ್ಯಂತ ಸಂಭ್ರಮದ ಕ್ಷಣ. ಪ್ರಯೋಗಗಳೆಲ್ಲ ಸಕ್ಸಸ್ ಆಯಿತು ಅಂತ ಹೇಳಿ ಸಂಭ್ರಮದ ಕ್ಷಣ. ಬಟ್ ಸರ್, ಈಗ ನನಗಿರುವಂಥ ಕುತೂಹಲ ಈ ವಿಚಾರದಲ್ಲಿ ಏನು ಅಂತಂದರೆ, ಬರ್ತಾರೆ, ಇನ್ನು 1 ವಾರಗಳ ಕಾಲ ಅವರು ಅಬ್ಸರ್ವೇಷನ್ಲಿರ್ತಾರೆ. ಕಾರಣ ಹೆಲ್ತ್ ಕಂಡೀಷನ್ ಹೇಗಿರುತ್ತೆ ಏನು ಅನ್ನುವಂಥದ್ದನ್ನು ನೋಡ್ಕೊಳ್ತಾರೆ, ಎಲ್ಲವೂ ಕೂಡ ಓಕೆ. ಬಟ್ ಅಲ್ಲಿ ನಡೆಸಿರುವಂಥ ಪರೀಕ್ಷೆಗಳೇನಿರುತ್ತೆ, ಆ ಪರೀಕ್ಷೆಗಳ ವಿಚಾರದಲ್ಲಿ ಅವ್ರು ಏನಾದರೂ ಇಲ್ಲಿ ಹೇಳಬೇಕು ಅಂತಂದರೆ ಇನ್ನು 1 ವಾರ ಕಾಯಬೇಕಾ, ಅಥವಾ ಅದರ ಮಧ್ಯದಲ್ಲೇ ಆ ಪರೀಕ್ಷೆಗಳ ಎಲ್ಲ ವಿಚಾರ ಬಂದಿರುತ್ತೆ, ಅಥವಾ ಮೇಲ್ಗಡೆಗೆ ಅಂತರಿಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಪರೀಕ್ಷೆಗಳ ಮೆಸೇಜ್ಗಳನ್ನು ಕೊಟ್ಬಿಟ್ಟಿರ್ತಾರ? ಮೆಸೇಜ್ಗಳನ್ನೆಲ್ಲ ಕೊಟ್ಟಿರುತ್ತಾರೆ. ಅಷ್ಟೂ ಪ್ರಯೋಗಗಳ ಆ ಇಡೀ ಡಬ್ಬ ಅದೀಗ ಬಂದಿದೆ, ಅದನ್ನು ಈಗ ಇಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಅದೇ ಬಂದಿರುತ್ತೆ ಅದು. ಆದರೆ ಬಹುಶಃ ಅವರ ಅನುಭವದ ಮಾತಿಗೆ ಹಾಗೆ ಸಂಪರ್ಕದಲ್ಲಿ ಸರ್, ವಾಪಸ್ ಬರ್ತೀನಿ. mentioned earlier, being able to do STEM engagement on the mission, but also being able to spend time and honestly your crew commander being somebody like Peggy Whitson, for Shooks and Suave and Tibor to be able to take that knowledge back to their respective space agencies and to their countries is a huge step forward for what you just mentioned earlier about making sure that that human spaceflight as a team sport continues for everybody to understand what's going on. Because now Shooks and Suave and Tibor have a very important distinction, and they now have a very unique perspective on what it takes for a human spaceflight mission to occur. as first time astronauts, they're going to take back all that knowledge from their time on the International Space Station. ಶುಭಾಂಶು ಶುಕ್ಲಾ ಈಗಾಗಲೇ ಬಂದಿದ್ದಾರೆ. ಅವರಷ್ಟೇ ಅಲ್ಲ, 4 ಗಗನಯಾತ್ರಿಗಳು. ಸೊ ಒಂದು ದೊಡ್ಡ ಮಟ್ಟದ ಸ್ಫೂರ್ತಿ ಇದೆ ಈಗ ಅವರಿಂದ. ಸೊ ಮೋದಿ ಅವರು ಕೂಡ ಈಗ ಅಷ್ಟೇ ಎಕ್ಸ್ಪೋಸ್ಟ್ನಲ್ಲಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಅವರು ಕೂಡ ಶುಭಾಶಯವನ್ನು ಕೋರಿದ್ದಾರೆ. ಸೊ ಇನ್ನೇನು ಅವರು ಅಲ್ಲಿ ಆ ಕ್ಯಾಪ್ಸೂಲಲ್ಲಿದ್ದಾರೆ, ಅವರು ಆಚೆ ಬರಬೇಕು, ಅವ್ರನ್ನ ಕರ್ಕೊಂಡು ಬರುವಂಥ ಕೆಲಸ ಈಗ ನಡೀತಾ ಇದೆ, ಆ ಪ್ರಕ್ರಿಯೆಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಾಕ್ಟರ್ ಎಸ್ ವಿ ಶರ್ಮಾ ಅವರು ಕೂಡ ಹೇಳ್ತಾ ಇದ್ರು, ಇಸ್ರೋ ಮಾಜಿ ಉಪನಿರ್ದೇಶಕರು. ಇನ್ನು ಎ ಪಿ ಭಟ್ ಸರ್ ಕೂಡ ಮಾತನಾಡ್ತಾ ಇದ್ರು, ಹಿರಿಯ ಭೌತಶಾಸ್ತ್ರಜ್ಞರು. ಅವರೆಲ್ಲ ಹೇಳ್ತಾ ಇದ್ರು ಒಂದಿಷ್ಟು
ಟೈಮ್ ಬೇಕಾಗುತ್ತೆ. ಏಕಾಏಕಿಯಾಗಿ ಬಂದ ತಕ್ಷಣ ಬಾ ಓಪನ್ ಮಾಡಿಬಿಟ್ಟೆ ಡೋರ್ ಬೆಲ್ ಬಾರಿಸಿದ್ದಾರೆ ತೆಗೆದುಬಿಟ್ರೆ ಆಯಿತು ಅಂತ ಹೇಳಂಗೆ ಆಗೋದಿಲ್ಲ. ಸೊ ಅದಕ್ಕೊಂದಿಷ್ಟು ಪ್ರೊಸೀಜರ್ಸ್ಗಳಿರುತ್ತೆ, ತುಂಬ ಹೊತ್ತಾಗುತ್ತೆ ಅಂತ ಹೇಳಿ. ಸರಿ ಸುಮಾರು ಮಿನಿಮಮ್ ಅಂದ್ರೆ ಒಂದು ಅರ್ಧ ಗಂಟೆ ಅಂತೂ ಬೇಕಾಗುತ್ತೆ ಅಂತ ಹೇಳಿ. ಕಾರಣ ಅದು 4 ಪ್ಯಾರಾಚೂಟ್ ಓಪನ್ ಆಗಿ ಕೆಳಗಡೆಗೆ ಬಿದ್ದಂಥ ಸಂದರ್ಭದಲ್ಲಿ ಆ ಪ್ಯಾರಾಚೂಟ್ಗಳನ್ನು ತೆಗಿಯೋಕ್ಕಂತಲೇ ಒಂದು ಬೋಟ್ ರೆಡಿ ಇರುತ್ತೆ. ಹೋದ ತಕ್ಷಣ ಫಸ್ಟ್ ಪ್ಯಾರಾಚೂಟ್ಗಳನ್ನು ಓಪನ್ ಮಾಡ್ಕೊಳ್ತಾರೆ, ಸೆಕೆಂಡ್ ಬೋಟ್ ಹೋಗುತ್ತೆ, ಅದ್ರ ಮೇಲಿರುವಂಥ ಕೆಮಿಕಲ್ಸ್ ಏನು ರಿಯಾಕ್ಟ್ ಆಗಿರುತ್ತೆ ಮೇಲೆ ಆಕಾಶದಿಂದ ಬಂದಾಗ ಅದನ್ನೆಲ್ಲವೂ ಮೊದಲು ಕ್ಲೀನ್ ಮಾಡಬೇಕಾಗತ್ತೆ. ಸಿಹಿ ನೀರನ್ನು ಹಾಕಬೇಕಾಗತ್ತೆ, ಆಮೇಲೆ ಆ್ಯಸಿಡನ್ನು ಹಾಕ್ತಾರೆ, ಇನ್ನೊಂದ್ಸಲ ಸಿಹಿ ನೀರನ್ನು ಹಾಕಿ ಸಂಪೂರ್ಣವಾಗಿ ವಾಶ್ ಮಾಡ್ತಾರೆ. ಅದಾದ ನಂತರ ಅವ್ರನ್ನ ಆಚೆ ಕರ್ಕೊಂಡು ಬರುವಂಥ ಕೆಲಸ ಆಗುತ್ತೆ. ಅದಕ್ಕೂ ಕೂಡ ಅಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದನ್ನು ಅಬ್ಸರ್ವೇಷನ್ ಮಾಡ್ತಾರೆ. ಎ ಪಿ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ, ಹಿರಿಯ ಭೌತಶಾಸ್ತ್ರಜ್ಞರು. ಸರ್ ಸಾರಿ, ನಾನು ಆಗಲೇ ಅದು ಕ್ಯಾಪ್ಸುಲ್ ಓಪನ್ ಮಾಡುವಂಥ ಪ್ರಯತ್ನವನ್ನು ನಡೀತಾ ಇತ್ತು, ಅದಕ್ಕೆ ಇನ್ನೊಂದಿಷ್ಟು ಟೈಮ್ ತಗೊಳ್ಳುತ್ತೆ. ಕಾರಣ ಆಗಲೇ ಹೇಳ್ತಾ ಇದ್ದಂಗೆ ಏನು ನಡೆಯುತ್ತೆ ಇವಾಗ ಅಂತೇಳಿ, ಕ್ಯಾಪ್ಸುಲ್ ಬಂದ ತಕ್ಷಣ ಈಗ ಅಲ್ಲಿ ಬಂದ ತಕ್ಷಣ ಆಗುವಂಥ ಪ್ರೊಸೀಜರ್ಸ್ಗಳು ಏನು ಸರ್? ತಾವು ಹೇಳಿದ ಹಾಗೆ ಅದು ಈ ಒಂದು ಗಂಟೆಯಲ್ಲಿ ಆದಂಥ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಉಂಟು. ಏನಂದರೆ ಪ್ಯಾರಾಚೂಟ್ಗಳು ಓಪನ್ ಆಗಿದ್ದಾವೆ, ಅದರ ನಂತರ ಅದನ್ನು ರಿಮೂವ್ ಮಾಡ್ಕೋಬೇಕು. ಇಡೀ ಕ್ಯಾಪ್ಸ್ಯೂಲ್ ಇದೆಯಲ್ಲ, ಅದರ ಸರ್ಫೇಸ್ ಇದೆಯಲ್ಲ, ಅದು 1600 ಉಷ್ಣತೆಯಲ್ಲಿ ಅದರ ಮೇಲಿನ ಲೇಯರ್ ಇದೆಯಲ್ಲ ಅದು ಕರಗಿ ಹೋಗಿ ಇವಾಪರೇಟ್ ಆಗಿರುತ್ತೆ. ಆ ಇವಾಪರೇಟ್ ಆದಂಥ ಇಡೀ ಕ್ಯಾಪ್ಸೂಲ್ ಬಂದು ಬಿದ್ದಿರುತ್ತೆ. ಅದು ನೀವಾಗೇ ಹೇಳಿದ ಹಾಗೆ ನಮ್ಮ ಬಸ್ಸಲ್ಲಿ ಬಸ್ ನಿಲ್ದಾಣ ಬಂತು ಇಳಿರಿ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ಇಡೀ ಕ್ಯಾಪ್ಸೂಲ್ಗಳನ್ನು ತರಲಿಕ್ಕೆ ಸುಮಾರು ಹೊತ್ತು ಬೇಕು. ಅದು ಬಂದ ನಂತರ ಆ ಕ್ಯಾಪ್ಸೂಲ್ನ ಒಳಗಿರುವಂಥ ನಮ್ಮ ಈ 4 ಜನ ವಿಜ್ಞಾನಿಗಳನ್ನು ನಿಧಾನವಾಗಿ ಪ್ರಯೋಗಗಳ ಮೂಲಕ ನೋಡ್ತಾ ಅವರೊಟ್ಟಿಗೆ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಇದು ಅತಿ ಸುಲಭದ ಕ್ಷಣಗಳಲ್ಲ. ಇನ್ನೊಂದು 2 ಗಂಟೆ ಆದರೂ ಬೇಕಾಗುತ್ತೆ ಕಾಣುತ್ತೆ ನನಗೆ. ನಾವು ನೋಡ್ತಾ ಬರ್ಬೋದು ಆಗ ಹತ್ತಿರ ಬಂದು ಅವ್ರು ನೋಡ್ತಾ ಇರೋದು. ಆದರೆ ಕಮ್ಯುನಿಕೇಷನ್ಗೆ ಅಷ್ಟು ಈಸಿಲಿ ಸಿಗೋದಿಲ್ಲ. ಬಹುಶಃ ಅವರು ಹೊರಗೆ ಬಂದಾಗ ನಮಗೊಂದು ಟಾಟಾ ಮಾಡ್ಬೋದೇನೋ ಗೊತ್ತಿಲ್ಲ, ನೋಡಬೇಕಷ್ಟೇ ಅದು ಹೇಗೆ ಮಾಡ್ತಾರೆ ಅಂತೇಳಿ. ಆದರೆ ಅಷ್ಟು ಈಸಿಲಿ ಕಮ್ಯುನಿಕೇಷನ್ಗೆ ಸಿಗೋದಿಲ್ಲ ನಮ್ಮೊಟ್ಟಿಗೆ, ಪಬ್ಲಿಕ್ಕಿಗೆ. ಓಕೆ, ಅಲ್ಲ ನಂಗೆ ಇನ್ನೊಂದು ಕುತೂಹಲ ಇರುವಂಥದ್ದು, ಈ ಕ್ಯಾಪ್ಸೂಲಿಂದ ಬಂದ ತಕ್ಷಣ ಈಗ ಸಾಮಾನ್ಯವಾಗಿ ಜನರಿಗೆ ಅರ್ಥ ಆಗೋಂಗೆ ಹೇಳೋದಾದರೆ ಬಾಗಿಲಲ್ಲಿ ನಿಂತ್ಬಿಟ್ಟು ಬಾರಿಸಿದಾಗ ಬಾಗಿಲಿಂದ ಏನಾದರೂ ಮಾತಾಡಿದ ತಕ್ಷಣ ಒಳಗಡೆ ಯಾರಿದ್ದೀರಾ ಏನು ಅಂತ ಮಾತಾಡಿಸ್ಕೊಳ್ತೀವಿ, ಅಥವಾ ವಿಂಡೋದಿಂದ ಮಾತಾಡಿಸ್ಕೊಳ್ತೀವಿ. ಸೊ ಇಲ್ಲಿ ಆ ಥರ ಆಚೆ ಇರುವಂಥವ್ರು ಕಮ್ಯುನಿಕೇಟ್ ಮಾಡೋಕ್ಕಾಗತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು? ಖಂಡಿತ ನಮಗೆ ಅದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಬಹುಶಃ ಅವರು ಅದರ ಕ್ಯಾಪ್ಸೂಲ್ ಹತ್ತಿರ ಬರುವಾಗ ನಮಗೆ ಅದರ ಟಿ ವಿಯ ಮಾಧ್ಯಮದ ಮೂಲಕ ಅವರು ಮಾಡುವಂತಹ ಕಮ್ಯುನಿಕೇಷನ್ಗಳ ಅವರ ಸಂಜ್ಞೆಗಳನ್ನೆಲ್ಲವೂ ತೋರಿಸ್ತಾರೆ. ಅದು ಸ್ವಲ್ಪ ಸಮಯ ಬೇಕು, ಬರ್ತಾ ಇದೆ ಅಷ್ಟೇ ಅಲ್ಲ, ಇನ್ನು ಸುಮಾರು ಅರ್ಧ ಗಂಟೆ ಬೇಕು. 3 ಗಂಟೆ ಬಂತಷ್ಟೇ ಅಲ್ವಾ, ಅರ್ಧ ಗಂಟೆ ಬೇಕು. ಅದರ ನಂತರ ಈಚೆ ಬರಬೇಕು. ಅವರೊಟ್ಟಿಗೆ ಕಮ್ಯುನಿಕೇಷನ್ ಮಾಡುವ ಎಲ್ಲ ವ್ಯವಸ್ಥೆಗಳು ಸರಿಯಾಗಬೇಕು. ನಾನು ಆಗ ಹೇಳಿದಲ್ಲ, ಕ್ಯಾಪ್ಸೂಲಿನ ಹೊರಗಡೆ ಅತ್ಯಂತ ಹೆಚ್ಚು ಉಷ್ಣತೆಯಲ್ಲಿ ಕೆಳಗೆ ಬಂದದ್ದಷ್ಟೇ ಅದು. ಇವಾಗ ಅದು ಒಂದು ಕುಲುಮೆ, ಆ ಬಿಸಿಯಾದಂತಹ ಕುಲುಮೆಯ ಹತ್ತಿರ ಹೋಗಿ ಕರ್ಕೊಂಬರುವಂಥದ್ದು. ಇದು ಅದು ಸಮುದ್ರಕ್ಕೆ ಬಿದ್ದಿದೆ ಅಷ್ಟೇ. ಇವಾಗ ಅಲ್ಲಿ ತುಂಬ ನಿಧಾನವಾಗಿ ಆಲೋಚನೆ ಮಾಡಬೇಕಾದಂಥ ಅಂಶಗಳು ತುಂಬ ಇದ್ದಾವೆ. ಏನಂದರೆ ಕ್ಯಾಪ್ಸೂಲ್ ಬಂದು ಬಿದ್ದಿದೆ ಕೆಳಗಡೆ ಅಂತ ಹೇಳಿದ್ರೆ ತುಂಬ ಸಂಭ್ರಮದ ಕ್ಷಣ. ನಿಧಾನವಾಗಿ ಬರ್ತಾರೆ. ಅದರ ನಂತರ ಎಲ್ಲ ರೀತಿಯ ಕಮ್ಯುನಿಕೇಷನ್ಗಳು. ಇದು ಎಸ್ಟಾಬ್ಲಿಷ್ ಆದಂಥ ವ್ಯವಸ್ಥೆ ಆದ್ದರಿಂದ, ಅಮೆರಿಕದಲ್ಲಿ ಇದು ಎಸ್ಟಾಬ್ಲಿಷ್ ಆದಂಥ ವ್ಯವಸ್ಥೆ ಆದ್ದರಿಂದ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ನಮಗೆ ಬಹುಶಃ ಕೆಲವೇ ಕ್ಷಣಗಳ ನಂತರ ನಮಗೊಂದು ಅವರು ಹೊರಗೆ ಬರೋದನ್ನು ತೋರಿಸಬಹುದು ಅಂತ ಅನಿಸುತ್ತೆ. ಕಾಯಬೇಕಾಗತ್ತಷ್ಟೆ. ಏನು ಕಂಡೀಷನ್ ಇರುತ್ತೆ ಭಟ್ ಸರ್ ಅವ್ರದ್ದು ಒಳಗಡೆಗೆ? ಈಗ ನಾನು ಅದೇ ಹೇಳಿದೆ, 8G ಅಂತ ಹೇಳಿ ಗ್ರಾವಿಟೇಷನ್. ನಾವೀಗ ಒಂದು ಗ್ರಾವಿಟೇಷನಲ್ ಬಲದಲ್ಲಿ ಇದ್ದೇವೆ ಭೂಮಿಯ ಮೇಲೆ. ಇದರ 8 ಪಟ್ಟು ಹೆಚ್ಚು ಗ್ರಾವಿಟೇಷನಲ್ ಬಲದಲ್ಲಿ ಅದು ಕೆಳಗೆ ಬೀಳ್ತಾ ಇರುತ್ತೆ. ಆ ಬೀಳುವ ಕ್ಷಣ ಎಷ್ಟು? 2 ಗಂಟೆ 7 ನಿಮಿಷದಿಂದ ಸುಮಾರು 50 ನಿಮಿಷಗಳ ಕಾಲದಲ್ಲಿ ನಮ್ಮ ದೇಹದ ಶುಭಾಂಶು ಶುಕ್ಲಾ ಮಿತ್ರರ ದೇಹದ ಮೇಲೆ ಆ ಪವರ್ಫುಲ್ ಗ್ರಾವಿಟಿ ಇರುತ್ತೆ. ಆ ಗ್ರಾವಿಟಿಯನ್ನು ಕಡಿಮೆ ಮಾಡಬೇಕಾಗತ್ತೆ. ಕಡಿಮೆ ಮಾಡುವಾಗ ಪ್ಯಾರಾಚೂಟ್ 5 ಕಿಲೋಮೀಟರ್ ಎತ್ತರದಲ್ಲಿ ಪ್ಯಾರಾಚೂಟ್ ಓಪನ್ ಆಗೋದು. ಎರಡು ಪ್ಯಾರಾಚೂಟು 2 ಕಿಲೋಮೀಟರ್ ಎತ್ತರದಲ್ಲಿ ಮತ್ತೆ 4 ಆಯಿತು. ಎಷ್ಟು ತೊಂದರೆ ಆಗಿದೋ ಅವರಿಗೆಲ್ಲ. ಇದರ ಬಗ್ಗೆ ಎಲ್ಲ ರೀತಿಯ ಟ್ರೈನಿಂಗ್ ಆಗಿದ್ರೂ ಸಹ ಈಗ ನೇರವಾಗಿ ಅವರು ಅನುಭವಿಸ್ತಾ ಇದ್ದಾರಲ್ಲ, ಆ ಎಂಟ್ರಿಂಗ್ ಟು ಅದು ಆ ಆಕಾಶದಿಂದ ಭೂಮಿಗೆ ಧರೆ ಇಳಿಯುವಾಗ ನನ್ನ ಅಟ್ಮಾಸ್ಫಿಯರ್ ಮಾಡುವಂತಹ ಸಮಸ್ಯೆಗಳು ಏನೆಲ್ಲ ಮಾಡುತ್ತೋ ಗೊತ್ತಿಲ್ಲ. ಹಾಗಾಗಿ ಅವರ ದೇಹಕ್ಕೊಂದಿಷ್ಟು ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಅವರ ಮನಸ್ಸಿಗೂ ಡಿಸ್ಟರ್ಬ್ ಆಗಿರುತ್ತೆ. ಅದೊಂದು ವಿಚಿತ್ರ ರೀತಿಯಲ್ಲಿ ಕೂತ್ಕೊಂಡಿರ್ತಾರಲ್ಲ ಅದರಲ್ಲೀಗ, ಹಾಗೆ ಡಿಸ್ಟರ್ಬ್ ಆಗಿರುತ್ತೆ. ನಿಧಾನವಾಗಿ ಅವರನ್ನು ಮಾತಾಡಿಸ್ಬೇಕಾಗತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಭಾರತಕ್ಕೆ ಇದೊಂದು ದೊಡ್ಡ ರೀತಿಯಾದಂಥ ಯಶಸ್ಸು ಮುಂದಿನ ದಿನಗಳಲ್ಲಿ ಕಂಡುಕೊಳ್ಳೋಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ದಾರಿ ಮಾಡಿಕೊಟ್ಟಿದೆಯಾ ಅಂತ ಅಲ್ವಾ ಸರ್ ಇದು? ನನಗೆ ತುಂಬ ಖುಷಿಯಾಗೋದು ಏನು ಗೊತ್ತುಂಟ, ಗಗನಯಾನ ಅಂತ. ಈ ಗಗನಯಾನದ ಬಗ್ಗೆ 60 ವರ್ಷಗಳ ಹಿಂದೆ ಕನಸೇ ಇತ್ತಷ್ಟೇ. ನಮ್ಮ ಇಸ್ರೋದ ಯಾರು
ಯು ಆರ್ ರಾವ್ ಅವರೆಲ್ಲ ಸೇರಿ ವಿಕ್ರಮ್ ಸಾರಾಭಾಯಿ ಅವರು ಭಾರತದಲ್ಲಿ ಒಂದು ಈ ಬಾಹ್ಯಾಕಾಶ ಸಂಸ್ಥೆ ಆಗಬೇಕು ಅಂತ ಯು ಆರ್ ರಾವ್ ಅವ್ರ ಹತ್ರ ಅವರು ಅಮೆರಿಕದಲ್ಲಿ ಇದ್ದಿರ್ತಾರೆ, ಯು ಆರ್ ರಾವ್ ಬಾರೋ ಭಾರತದಲ್ಲೊಂದು ಏನು ಇಸ್ರೋ ಸಂಸ್ಥೆ ಬಾಹ್ಯಾಕಾಶ ಸಂಸ್ಥೆ ಕಟ್ಟು ಅಂತ ಕರೆದದ್ದು. 72, 74, 75 ನಾವು ಆರ್ಯಭಟನ ಹಾರಿಸಿದ್ದು. ಅದರ ನಂತರ ಅದೆಷ್ಟು ಬೇಗ ನಾವು ವಿಶ್ವದ ಮಟ್ಟದಲ್ಲಿ, ಆಗೆಲ್ಲ ಭಾರತವನ್ನು ಕೆಳಮಟ್ಟದಲ್ಲಿತ್ತು, ಈಗ ಇಡೀ ವಿಶ್ವ ಮಟ್ಟದಲ್ಲಿ ನಾವು ಸಹ ಆಕಾಶಯಾನದಲ್ಲಿ ಗಗನಯಾನ ಕೂಡಲೇ ರೆಡಿ ಮಾಡಿದ್ದಾರೆ. ಇವಾಗ ಗಗನಯಾನಕ್ಕೆ ಹೋಗಿ ನಮ್ಮ ಭಾರತೀಯರು ಆಕಾಶಕ್ಕೆ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇದ್ದು ವಾಪಸ್ ಬರುವಂತಹ ಎಲ್ಲ ವ್ಯವಸ್ಥೆಗಳಿಗೆ ಇದೊಂದು ಅದ್ಭುತ ಶುಭಾರಂಭ. ಶುಭಾಂಶು ಶುಕ್ಲಾ ಅವರು ಭಾರತದ ಗಗನಯಾನದ ಮನುಷ್ಯ ಸಹಿತವಾದಂತಹ ಗಗನಯಾನದ ಯಾತ್ರೆಗೆ ಒಂದು ಶುಭಾರಂಭ ಹಾಡಿದ್ದಾರೆ. ಅದ್ಭುತವಾದ್ದು, ಪ್ರಥಮವಾಗಿ ಸಕ್ಸಸ್.